ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಿರಿಪ್ರಿಯಾ ಮೇಕಪ್ ಆರ್ಟಿಸ್ಟ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಸ್ವಾಗತ. ಯಾರ್ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋಲ್ಲ ಮರಿಬೇಡಿ. ಸೊ ನಾನು ಹೇಳಿದ್ದೆ ಸ್ಕಿನ್ ಬಗ್ಗೆ ಮಾತಾಡೋಣ, ಹೇರ್ ಬಗ್ಗೆ ಮಾತಾಡೋಣ ಅಂತ. ಸೊ ಕಾರಣಾಂತರಗಳಿಂದ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ಇನ್ಮೇಲೆ ಕಂಟಿನ್ಯೂ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಮೇನ್ ಥಿಂಗ್ ಏನಪ್ಪ ಅಂದರೆ, ಇವತ್ತು ನಾವು ಸ್ಕಿನ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಏನೇ ಒಂದು ಕ್ರೀಮ್ಸ್ ಯೂಸ್ ಮಾಡೋಕೆ ಮುಂಚೆ ಅಥವಾ ಏನೇ ಒಂದು ನಾವು ಸ್ಕಿನ್ ಬಗ್ಗೆ ಪ್ರಿಕಾಕ್ಷನ್ಸ್ನ ತೊಗೊಳಕ್ಕೆ ಮುಂಚೆ ನಮ್ಮ ಸ್ಕಿನ್ ಟೈಪ್ಸ್ ಯಾವುದು ಅಂತ ನಾವು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಇನ್ನು ಅವ್ರವ್ರ ಸ್ಕಿನ್ ಟೈಪ್ಸ್ ಯಾವುದು ಅಂತ. ಸೊ ಎಲ್ಲದಕ್ಕೂ ಹೋಗಿ ನಾವು ಡಾಕ್ಟರ್ ಹತ್ರ ಕುತ್ಕೊಳ್ಳೋಕ್ಕಾಗಲ್ಲ, ಅಥವಾ ಎಲ್ಲರ ಕೈಲೂ ಅದು ಟೈಮ್ ಇರಲ್ಲ, ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ನಿಮ್ಮ ಸ್ಕಿನ್ ಟೈಪ್ ತಿಳ್ಕೊಂಡಷ್ಟು ನೀವು ಆರಾಮಾಗಿ ನಿಮ್ಮ ಸ್ಕಿನ್ನ ಮೇಂಟೈನ್ ಮಾಡ್ಬೋದು. ಅದು ನಿಮಗೆ ಕಷ್ಟ ಅಂತಲೇ ಅನ್ಸಲ್ಲ. ಸೊ ಲೆಟ್ ಸ್ಟಾರ್ಟ್. ಏನಂದರೆ, ನಿಮ್ಮ ಸ್ಕಿನ್ ಟೈಪ್ಸ್ ಯಾವ್ದು ಅಂತ ತಿಳ್ಕೊಳ್ಳಿ. ಮೇನ್ಲಿ ಸ್ಕಿನ್ನಲ್ಲಿ 4 ಟೈಪ್ಸ್ ಆಫ್ ಸ್ಕಿನ್ ಬರುತ್ತೆ. ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್, ಮತ್ತು ಆಯಿಲ್ ಸ್ಕಿನ್, ಮತ್ತು ಕಾಂಬಿನೇಷನ್ ಸ್ಕಿನ್. ಇಷ್ಟು ಸ್ಕಿನ್ ಟೈಪ್ಸ್ ಬರುತ್ತೆ. ಸೆನ್ಸಿಟಿವ್ ಸ್ಕಿನ್ ಅನ್ನೋದು ಒಂದು ಟೈಪ್ ಅಲ್ಲ. ಅದು ಇಷ್ಟು 4 ಸ್ಕಿನ್ ಟೈಪ್ಸಲ್ಲಿ ಯಾವಾಗ ಬೇಕಿದ್ರೂ ನಿಮ್ಮ ಸ್ಕಿನ್ನು ನಾರ್ಮಲ್ ಸ್ಕಿನ್ನಲ್ಲಿದ್ದಾಗಲೂ ಸೆನ್ಸಿಟಿವ್ ಆಗ್ಬೋದು, ಡ್ರೈ ಸ್ಕಿನ್ನಲ್ಲಿದ್ದಾಗಲೂ ಸೆನ್ಸಿಟಿವ್ ಆಗ್ಬೋದು, ಆಯಿಲ್ ಸ್ಕಿನ್ನಲ್ಲಿದ್ದಾಗಲೂ ಸೆನ್ಸಿಟಿವ್ ಆಗ್ಬೋದು. ಹೇಳೋಕ್ಕಾಗಲ್ಲ, ಚಾನ್ಸಸ್ ಇರುತ್ತೆ. ಸೊ ಹಂಗಿದ್ರೆ ನಂದು ಸೆನ್ಸಿಟಿವ್ ಸ್ಕಿನ್ ಇದು ಅಂತ ನೀವು ಹೇಳೋಕ್ಕಾಗಲ್ಲ ಅಲ್ಲ. ಬಿಕಾಸ್ ನಿಮ್ದು ನಾರ್ಮಲ್ ಸ್ಕಿನ್ ಇರುತ್ತೆ ಮುಂಚೆ, ಇವಾಗ ಸೆನ್ಸಿಟಿವ್ ಆಗಿದೆ. ಏನಕ್ಕೆ ಸೆನ್ಸಿಟಿವ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನಂದು ಸೆನ್ಸಿಟಿವ್ ಸ್ಕಿನ್ನು, ನಾನು ಇದನ್ನೇ ಮೇಂಟೈನ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಮೇನ್ ಏನಪ್ಪ ಅಂದರೆ, ಇವಾಗ ನಾರ್ಮಲ್ ಸ್ಕಿನ್ ಅಂದರೆ ಹೇಗಿರುತ್ತೆ ಅಂದರೆ, ಅವ್ರದ್ದು pH ಲೆವೆಲ್ ಬ್ಯಾಲೆನ್ಸ್ ಇರುತ್ತೆ. pH ಲೆವೆಲ್ ಅಂದರೆ ಏನು ಅಂದರೆ, ಆಯಿಲ್ನೆಸ್ಸು, ಡ್ರೈನೆಸ್ಸು ಮತ್ತು ಫ್ಲೇಕಿನೆಸ್ ಎಲ್ಲನೂ ಒಂದೇ ರೇಂಜಲ್ಲಿ ಇರುತ್ತೆ. ಸೊ ಅದನ್ನು ನಾವು ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಎಲ್ಲ ಮ್ಯಾನೇಜಬಲ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಡ್ರೈ ಸ್ಕಿನ್ ಅಂದರೆ ಏನು ಅಂದರೆ, ಸ್ಕಿನ್ ತುಂಬ ಟೈಟ್ ಇರುತ್ತೆ, ಎಕ್ಸ್ಟ್ರೀಮ್ ಟೈಟ್ ಆಗಿರುತ್ತೆ ಸ್ಕಿನ್ನು, ಡ್ರೈನೆಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಡ್ರೈ ಸ್ಕಿನ್ ಅಂತ ಕರಿತೀವಿ. ಇನ್ನು ಆಯಿಲ್ ಸ್ಕಿನ್ ಏನು ಅಂದರೆ, ಓಪನ್ ಪೋರ್ಸ್ ಇರುತ್ತೆ, ಆಯಿಲ್ ಜಾಸ್ತಿ ಇರುತ್ತೆ, ಫೇಸಲ್ಲಿ ಆಯಿಲ್ ಫಾರ್ಮ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಆಯಿಲ್ ಸ್ಕಿನ್ ಅಂತ ಕರಿತೀವಿ. ಇನ್ನು ಕಾಂಬಿನೇಷನ್ ಸ್ಕಿನ್ ಅಂದರೆ, ಟಿ ಝೋನಲ್ಲಿ ಮಾತ್ರ ಆಯಿಲ್ ಸ್ಕಿನ್ ಆಗಿರುತ್ತೆ. ಟಿ ಝೋನ್ ಅಂದರೆ ಯಾವುದು ಅಂದರೆ, ಹಣೆ ಮೇಲೆ, ಮೂಗ್ ಮೇಲೆ, ಮತ್ತು ಹತ್ರ, ಮತ್ತು ಲಿಪ್ಸ್ ಮೇಲ್ಗಡೆ ಇಷ್ಟು ನಮಗೆ ಆಯಿಲ್ ಫಾರ್ಮ್ ಆಗಿರುತ್ತೆ. ಇನ್ನು ಮಿಕ್ಕಿದಂಗೆ ಕೆನ್ನೆ ಹತ್ರ ಎಲ್ಲನೂ ಡ್ರೈಯೇ ಇರುತ್ತೆ. ಸೊ ಇಷ್ಟನ್ನ ನೀವು ಗಮನಿಸ್ಕೊಳ್ಳಿ. ನಿಮ್ದು ಯಾವ ಸ್ಕಿನ್ ಅಂತ ನೀವೇ ಕಂಡುಹಿಡಿಬೋದು. ಅದು ಕಂಡುಹಿಡಿದಾದ್ಮೇಲೆ ನೀವು ನಿಮ್ಮ ಸ್ಕಿನ್ ಕೇರ್ಗಳನ್ನ ತೊಗೊಂಡ್ರೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವಾಗ ನನ್ನ ಕ್ಲೈಂಟ್ಸೇ ತುಂಬ ಜನ ಹೇಳಿದ್ದಾರೆ, ಯಾರೋ ಏನೋ ಒಂದು ಕ್ರೀಮ್ ಹೇಳಿದ್ರು ನಾನು ಹಚ್ಚದೆ ನನ್ನ ಸ್ಕಿನ್ ಹಾಳಾಯಿತು, ಯಾರೋ ಏನೋ ಫೇಶಿಯಲ್ ಮಾಡಿಸ್ಕೊಂಡೆ ನನಗೆ ಚೆನ್ನಾಗಿದೆ ಅಂತ ಹೇಳಿದ್ರು, ನಾನು ಮಾಡಿಸ್ಕೊಂಡೆ ನನಗೆ ಹಾಳಾಯಿತು ಅಂತ ತುಂಬ ಜನ ನನಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನೀವು ನಿಮ್ಮ ಸ್ಕಿನ್ ಯಾವುದು ಅಂತ ತಿಳ್ಕೊಂಡ್ರೆ ನಿಮಗೆ ನಿಮ್ಮ ಸ್ಕಿನ್ ಕೇರ್ ನೀವೇ ಚೂಸ್ ಮಾಡ್ಕೋಬೋದು. ನಿಮ್ಗೆ ಯಾರು ಬಂದು ಹೇಳೋ ಅಷ್ಟಿರಲ್ಲ. ಸೊ ಈ 4ರಲ್ಲಿ ಗಮನಿಸಿ ನಿಮಗೆ ಏನಿದೆ ಅಂತ. ಇನ್ನೂ ಗೊತ್ತಾಗ್ಲಿಲ್ಲ ಅಂದರೆ ಹೋಗ್ಬಿಟ್ಟು ಗೂಗಲಲ್ಲಿ ಹಾಕಿ, ಗೂಗಲಲ್ಲಿ ಹೇಳುತ್ತೆ ನಿಮ್ಗೆ, ಅಂದರೆ ಪಿಕ್ಚರ್ಸ್ ತೋರಿಸುತ್ತೆ ಹೇಗಿರುತ್ತೆ ಅಂತ. ಸೊ ಆ ಥರ ನಿಮ್ಮ ಸ್ಕಿನ್ ಇದೆಯಾ, ನಿಮ್ಮ ಸ್ಕಿನ್ ಯಾವುದು, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ನೀವು ನಿಮ್ಮ ಸ್ಕಿನ್ ಕೇರ್ಗಳನ್ನ ಯೂಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ಗಳು ಯಾವ್ಯಾವ ಸ್ಕಿನ್ ಟೈಪ್ಗೆ ಅಂತ ಹೇಳ್ತೀನಿ. ಸೊ ಇನ್ನ ಸ್ಕಿನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಮಧ್ಯ ನಿಮ್ಗೆ ಏನಾದರೂ ಹೇರ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ನನಗೊಂದು ಕಮೆಂಟ್ ಮಾಡಿ. ಇನ್ ಕೇಸ್ ಕಮೆಂಟಿಗೆ ಬೇಗ ರಿಪ್ಲೈ ಬರಲಿಲ್ಲ ಅಂದರೆ ಅಥವಾ ವಿಡಿಯೋಸ್ ಆಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಒಂದು DM ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ID ಗಿರಿಪ್ರಿಯಾ ಮೇಕಪ್ ಆರ್ಟಿಸ್ಟ್ ಅಂತ ಇದೆ. ಸೊ ಅಲ್ಲಿ ಬಂದು ನನಗೆ DM ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನೇ ಒಂದು ಕ್ರೀಮ್ ಬಗ್ಗೆ ತಿಳ್ಕೊಳ್ಳೋದು ಇದ್ರೂ ನನಗೆ DM ಮಾಡಿ, ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಿಮ್ಮ ಸ್ಕಿನ್ನನ್ನು ಕ್ಲಿಯರ್ ಸ್ಕಿನ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಿಕಾಸ್ ಈ ನಡುವೆ ಸ್ಕಿನ್ನು ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಮೇನ್ ಏನು, ಇವಾಗ ಸಮ್ಮರ್ ಹೆಂಗಿತ್ತು ಈ ಇಯರ್ ನಿಮಗೆ ಗೊತ್ತು, ಎಕ್ಸ್ಟ್ರೀಮ್ ಸಮ್ಮರ್ ಇತ್ತು. ಈ ಇಯರ್ ಅಂತೂ ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಎಲ್ಲರ ಸ್ಕಿನ್ನು ಹಾಳಾಗಿದೆ. ಸೊ ಮಸ್ಟ್ ಅಂಡ್ ಶುಡ್ ನೀವು ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಯಾವ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಪ್ರತಿಯೊಂದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರ್ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ
ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ. ಆದಷ್ಟು ವಿಡಿಯೋ ಶೇರ್ ಮಾಡಿದ್ರೆ ಎಲ್ರಿಗೂ ವಿಷಯ ತಲುಪುತ್ತೆ ಅಂತ ನನ್ನ ಉದ್ದೇಶ. ಸೊ ಆಲ್ಮೋಸ್ಟ್ ಎಲ್ರಿಗೂ ಅವ್ರವ್ರ ಸ್ಕಿನ್ ಅಟ್ಲೀಸ್ಟ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅನ್ನೋದು ನನಗೊಂದು ಕನ್ಸರ್ನ್, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು.